ಲೇ ಕಲಾಮಲ, ಅಪ್ಪಣೆ ದಣಿ. ನನ್ನ ತಂದೆ ತಾಯಿಗಳನ್ನು ಕೊಂದ ಆ ಕಬ್ಬಿದ ಕೊಂಡೆಗಳ ಮಾಂಸದ ಎತ್ತರವನ್ನು ಕುಡಿಬೇಕೆಂದು ಹಾತರತಿದ್ದೆ ನನ್ನ ಸೇಡಿನ ಜ್ವಾಲೆ. ದಣಿ, ನಮ್ಮನ್ನೇಕೆ ಈ RMD ತಿರುಮಲ ಹೋಟೆಲ್ಗೆ ಕರೆ ತಂದಿದ್ದು? ಹಿಂದೆ ನನ್ನ ತಂದೆ ತಾಯಿ ಸತ್ತ ನೋವು ನೆನಪಿನಲ್ಲಿ ಆ ನೋವನ್ನು ಮರೆಯೋದಕ್ಕೋಸ್ಕರ ನಿಮ್ಮನ್ನು ಈ RMD ಬಾರಿಗೆ ಕರ್ಕೊಂಬಂದಿನಿ. ಫುಲ್ಲಿ ಬಾರಿ ಎಂಜಾಯ್. ಹುಡುಗಿ ಯಾಕೆ ಹಿಂಗಾಡ್ತಿ ಮಾತಲ್ಲೇ ಮಳ್ಳ ಮಾಡ್ತಿ ವರ್ಷಾತು ಹಿಂಗಾಡ್ತಿ ಸಿಗವಲ್ಲಿ ಕೈಗೆ ನಡುವು ಸಣ್ಣೈತಿ ನಡಿಗೆ ಕಣ್ಣು ಕುಕ್ಕೇತಿ ನಿನ್ನ ಗುಂಗ ಏರೇತಿ ಮನ್ಸು ಮಂಡ್ಯ ಆಗೇತಿ ನನ್ನ ತಾಲಿಯ ಕೆಡಿಸೇತಿ. ಏ ಹುಡುಗಿ ಚುಟು ಚುಟು ಎಲ್ಲಿ ಚುಟು ಚುಟು ಅಂತೈತಿ ನನಗ ಚುಮು ಚುಮು ಆತೈತಿ. ಚುಟು ಚುಟು ಅಂತೈತಿ ನನಗ ಚುಮು ಚುಮು ಆತೈತಿ. ಸಂತೆ ಬಜಾರದಾಗ ಸಾಲ ಕೊಟ್ಟು ನಂಗ ಕಾಡ್ತಿ ಕಣ್ಣಲ್ಲಿ ಮಿಸ್ ಕಾಲ ಕಾಡುತ್ತೆ. ಊರ್ ತುಂಬ ಹುಡುಗಿರಿದ್ರು ನಿನ್ನ ಮ್ಯಾಲ ನನ್ನ ನೆದರು ಮನ್ಸಿದ್ರು ಇಲ್ದಂಗ ನುಲಿತಿ ಇದನ್ಯಾವ ಸಾಲ್ಯಾಗ ಕಲತಿ. ಹುಡುಗ ಮಸಾಲೆ ಇರುತ್ತೆ ಸಿಕ್ಕಲಿ ಸೀಸ ಮಾಡಾಕ ಬರುತ್ತೆ. ನಿನ್ನ ನೋಡಕ ಮೈ ಮಾಡಕ ಬ್ಯಾಲನ್ಸ ತಪ್ಪೇತಿ. ಏ ಹುಡುಗಿ ಏನ ಮಾವ ಚುಟು ಚುಟು ಅಂತೈತಿ ನನಗ ಚುಮು ಚುಮು ಆತೈತಿ. ಚುಟು ಚುಟು ಅಂತೈತಿ ನನಗ ಚುಮು ಚುಮು ಆತೈತಿ. ಊರ್ ಮುಂದ ಖಾಲಿ ಸೈತ ಇದಕ್ಕೆಲ್ಲ ನೀನಾಗ ಒಡತಿ ಮತ್ಯಾಕ ಅನುಮಾನ ಪಡತಿ. ಶೋಕಿಗೆ ಸಾಲ ಮಾಡಿ ತಂದಿದ್ದಿ ಬುಲೆಟ್ ಗಾಡಿ ನನ್ ನೋಡಿ ಡಬ್ಬಲ್ ಹಾರನ್ ಹೊಡಿತಿ. ಊರಾಗ ನೀನೆಷ್ಟ ಮೆರಿತಿ ಊರಾಗ ನಂದೊಂದ್ ಲೆವೆಲ್ ಐತಿ ದಾರ್ಯಾಗ ನಿಂತು ಯಾಕ ಬೈತಿ. ಇಷ್ಟ ಕಾಡತಿ ಒಳ್ಳ ಮಾಡತಿ ಮನಸ್ ಹ್ಯಾಂಗ ತಡಿತೈತಿ. ಮಾವ ಏನ ಹುಡುಗಿ ಚುಟ್ಟು ಚುಟ್ಟು ಅಂತೈತಿ ನನಗ ಚುಮು ಚುಮು ಆಗತೈತಿ. ಚುಟ್ಟು ಚುಟ್ಟು ಅಂತೈತಿ ನನಗ ಚುಮು ಚುಮು ಆಗತೈತಿ.
ಮಲ್ಲ ಅಪ್ಪಣೆ ದಣಿ. ನಡೆಯಿರಿ, ನಮ್ಮ ವೈರಿಗಳನ್ನು ಹುಡುಕೋಣ. ಎಸ್ ಬಾಸ್. ಗೌಡ್ರ ಸತ್ಯವಂತನ ಕರ್ಕೊಂಬಂದಿನಿ ನೋಡ್ರಿ ಅಪ್ಪ. ನಮಸ್ಕಾರ ಗೌಡರಿಗೆ. ನನ್ನನ್ನು ಕರೆಸಿದ ಕಾರಣವೇನು? ಬರಬೇಕು ಜಮದಗ್ನಿ ಅಣ್ಣ ಸತ್ಯವಂತ. ಗೌಡ್ರೆ, ನನ್ನನ್ನು ಕರೆಸಿದ ಕಾರಣವೇನು? ನಿನ್ನೊಂದಿಗೆ ನಟಕ್ಸಿತೆ ಬೆಳೆಸಲು ಕರೆಸಿದ್ದೇನೆ ಸತ್ಯವಂತ. ಇದೇನು ಗೌಡರೆ ನಿಮ್ಮ ಮಾತಿನ ಅರ್ಥ? ಮತ್ತೇನು ನನ್ನ ಮಗನೇ, ತೆಗೆದುಕೊಂಡು ಸಾಲ ಮರಳಿ ಕೊಡಬೇಕೆನ್ನುವುದು ಪ್ರಜ್ಞೆನಿಲ್ಲವೇ ನಿನಗೆ? ನೋಡು ಗೌಡರೆ, ಈಗ ನನ್ನ ಪರಿಸ್ಥಿತಿ ಸರಿಯಿಲ್ಲ. ಇನ್ನು ಸ್ವಲ್ಪ ಕಾಲಾವಕಾಶ ಕೊಡಿ, ಹೇಗಾದರೂ ಮಾಡಿ ನಿಮ್ಮ ಸಾಲವನ್ನು ಮುಟ್ಟಿಸುತ್ತೇನೆ. ನೋಡು ಸತ್ಯವಂತ, ಇನ್ನು 2 ವಾರ ನನ್ನಿಂದ ತಡೆದುಕೊಳ್ಳಲು ಆಗುವುದಿಲ್ಲ. ನನಗೆ ಹಿಂದೆ ಹಣ ಬೇಕು. ಗೌಡರೆ, ಹಿಂದೆ ಈಗಲೇ ಹಣ ಕೊಡು ಅಂದರೆ ನಾ ಎಲ್ಲಿಂದ ಕೊಡಲಿ? ಹೇಗಾದರೂ ಮಾಡಿ ಇನ್ನೊಂದೆರಡು ವಾರ ಕಾಲಾವಕಾಶ ಕೊಡಿ ಗೌಡರೆ, ನಿಮ್ಮ ಕಾಲಿಗೆ ಬಿದ್ದು ಬೇಡಿಕೊಳ್ಳುವೆನು. ಲೇ ತಮ್ಮ ಜಮದಾಗ್ಲೆ, ಲೇ ತಮ್ಮ ಸತ್ಯವಂತ, ಇಸ್ಕೊಂಡು ನೋಡಿದ್ರೆ ಸಾಲ ಇಸ್ಕೊಂಡು ನೋಡಿದ್ರೆ ಬಣ್ಣ ಹಚ್ಕೊಂಡು ಸಾಲ ಇಸ್ಕೊಂಡು ಹೋಗ್ತೀರಿ. ಕೊಡ್ಬೇಕಾದ್ರ ಗೋಡಿಕೆ ಅಂತ ಅರ್ಥಕ್ಕಂತ ಕೊಡ್ತಿರಲ್ಲ ಲೇ ತಮ್ಮ ಸತ್ಯವಂತ. ಗೌಡರೇ, ನಿಮಗೆ ಕೈ ಮುಗಿದು ಬೇಡುತ್ತೇನೆ. ಇದೊಂದು ಸಾರಿ ಹೇಗಾದರೂ ಮಾಡಿ ತಡೆದು ಪುಣ್ಯ ಕಟ್ಟಿಕೊಳ್ಳಿ ಗೌಡರೇ, ನಿಮ್ಮ ಸಾಲವನ್ನು ಮುಟ್ಟಿಸುತ್ತೇನೆ. ಪಾಪ ಪುಣ್ಯ ನನಗೆ ಬೇಕಾಗಿಲ್ಲ ಸತ್ಯವಂತ. ಹಿಂದೆ ನೀನು ಹೊಲ ಬರೆದು ಕೊಟ್ಟಂತೆ ಈಗ ನಿನ್ನ ಮನೆಯ ಬರೆದು ಕೊಡು. ಗೌಡರೇ, ಹಾಗ ಮಾಡಬೇಡ ಗೌಡರೇ, ಹಾಗ ಮಾಡಬೇಡಿ. ಇರುವುದೊಂದು ಮನೆ ನಿಮಗೆ ಬರೆದುಕೊಟ್ಟು ನಾನು ಎಂತ ಬದುಕಲಿ? ಇನ್ನು ಸ್ವಲ್ಪ ಕಾಲಾವಕಾಶ ಕೊಡಿ ಗೌಡರೇ, ನಿಮ್ಮ ಸಾಲವನ್ನು ಮುಟ್ಟಿಸುತ್ತೇನೆ. ಸರಿ, ಈ ದೇಸಾಯಗೌಡನೆಂದರೆ ಅಡಿಯಿಂದ ಮುಡಿವರೆಗೆ, ಮುಡಿಯಿಂದ ಅಡಿವರೆಗೆ ಎದರಿ ಗಡಗಡನ ನಡಿಗೆ ಬಾಯಿ ಬಿಡ್ತಿರುವಾಗ ಹಣ ಇಲ್ಲವೆಂದು ಎದೆಬ್ಬಿಸಿಕೊಂಡು ಮಾತನಾಡ್ತಿರುವ ಹೊಡೆಯಿರಿ ಗೌಡರೇ, ಹೊಡೆಯಿರಿ. ನಿಮ್ಮ ಮನಸ್ಸಿಗೆ ತೃಪ್ತಿ ಆಗುವವರೆಗೂ ಹೊಡೆಯಿರಿ. ಆದರೆ ಈ ಸಮಯದಲ್ಲಿ ಹಣ ಮಾತ್ರ ಕೊಡಲು ಸಾಧ್ಯವಿಲ್ಲ ಗೌಡರೇ, ಸಾಧ್ಯವಿಲ್ಲ. ಲೇ ಮಗನ ಸತ್ಯವಂತ, ಕೊಡಲು ಸಾಧ್ಯವಿಲ್ಲಂದು ಎದೆ ಉಬ್ಬಿಸಿಕೊಂಡು ಮಾತನಾಡ್ತೀಯಾ ರಾಮ್ಕೋರ? ಲೇ ತಮ್ಮ ಸತ್ಯವಂತ, ಸುಮ್ಮನೆ ಸಾಲ ಕೊಟ್ಟು ನಮ್ಮ ದಣ್ಯರ ಹತ್ರ ಮೈಸರ್ಮ ಉಳಿಸ್ಕಲೇ ತಮ್ಮ. ಗೌಡ್ರೆ, ನಾನು ನಿನ್ನ ಹೊಲಕ್ಕೆ ಹೋಗಿ ಬರ್ತೀನಿ. ಮಕ್ಕಳದ್ದು ಭಾಳ ಆಗೈತೆ, 2 ಒದ್ದು ಉಸುಲು ಮಾಡ್ರಿ ಅಪ್ಪ. ಕೊಡದಿದ್ದರೆ ಮಗನೇ ನಿನಗೆ ಖಂಡಿತ ಸಾವು. ಸಹಿಸ್ಕೊ ಈ ದೇಸಾಯಗೌಡ ಚಾಟಿ ವರ್ತವನು. ನಿಲ್ಲಿಸೋ ನಿನ್ನ ಸೂರತನ ಸಾಹಸವನ್ನು. ನೀನು ಯಾರಲೇ ಕತ್ತೆ? ರಾಮ. ಯಾವ ರಾಮ? ಪರಶುರಾಮ. ಪರಶುರಾಮ? ಏ ಪರಶುರಾಮ, ನಿನ್ನಂತ ರಾಮ ಪರಶುರಾಮ ಯಾರು ಬದುಕಿ ಉಳಿದಿಲ್ಲ ಈ ದೇಸಾಯಗೌಡನ ಕೈಯಲ್ಲಿ. ಸುಮ್ಮನೆ ಇಲ್ಲಿಂದ ಹೊರಟ ಹೋಗು. ಹಾಗೆ ಹೊರಟು ಹೋಗಲ್ಲ ಬಂದಿಲ್ಲ ಗೌಡ. ನಿನ್ನ ದೇಹ ಇಬ್ಬಾಗ ಮಾಡಿ ಇವರ ಮಾನ ಕಾಪಾಡಲು ಬಂದಿರುವೆ.
ಲೇ ಪರಶುರಾಮ, ಇವನನ್ನು ಕಾಪಾಡಲು ನಿನಗೂ ಸಾಧ್ಯವಿಲ್ಲ, ನಿನ್ನ ಜನ್ಮ ಕೊಟ್ಟು ನಿಮ್ಮಪ್ಪನಿಗೆ ಸಾಧ್ಯವಿಲ್ಲ. ನಾಲಿಗಿಡ್ದು ಮಾತನಾಡು. ಇರದಿದ್ದರೆ ಇದೇ ನಾಯಿ ಪರಸಾಲಿಂದ ನಿನ್ನ ನಾಲಿ ಕತ್ತರಿಸಿ ನಾಯಿನರಿಗೆ ಹಾಕ್ಬೇಕಾದದೇ ಬಲಿ ಎಚ್ಚರ. ಎಚ್ಚರ ಲೇ ನನಗೆ ಎಚ್ಚರ ಹೇಳುವ ಹುತ್ತೆ, ನೀನು ಯಾರು ಎದುರಿಗೆ ನಿಂತು ಮಾತನಾಡ್ತಿರುವೆನ್ನೋದು ನಿನಗೆ ಗೊತ್ತಿಲ್ಲ. ಗೊತ್ತಿದ್ದರೆ ನೀನು ಈ ತರ ಮಾತನಾಡ್ತಿರಲಿಲ್ಲ. ನೀನು ಯಾರು ಎಂದು ಸಮರಕ್ಕೆ ಸಿದ್ಧನಾಗಿ ಸಮರಕ್ಕೆ ಸಿದ್ಧನಾಗಿ ಅಂತ ಮಾತನಾಡ್ತಿದ್ದೇನೆ ಗೌಡ. ನಿನ್ನ ಒಂದೇ ಜೀವನನ್ನು ಹೊಡಿ, ಆವಾಗ ಗೊತ್ತಾಗ್ತದೆ ಈ ಪರಶುರಾಮನ ಕೆಪಾಸಿಟಿ. ಲೇ ಪರಶುರಾಮ, ಇವನನ್ನು ಬಿಡಿಸಿಕೊಂಡು ಹೋಗಲು ಇವನೇನು ನಿನ್ನ ಅಣ್ಣನ ಇಲ್ಲ ನಿನ್ನ ಬಂಧು ಬಳಗನ? ಬಂದ ಬಳಗ ಅಂತ ತಿಳಿದುಕೋ, ಅಣ್ಣ ತಮ್ಮ ಅಂತ ತಿಳಿದುಕೋ. ಯಜಮಾನ್ರೇ, ನಿನ್ನ ಮೇಲೆ ಹೇಗೆ ಚಾಟಿ ತರಿಸಿದರೋ ಅವನನ್ನು ಆ ತರ ಹೊಡೀರೀಗ. ಬೇಡವಪ್ಪ ಬೇಡ. ಊರ ಹಿರಿನ ಗೌಡರು ಮಾಡಿದರೆಂದು ನಾವು ಮಾಡಿದರೆ ಆ ದೇವರು ಮೆಚ್ಚಲಕ್ಕಿಲ್ಲ. ಅವರು ಮಾಡಿದರೆಂದು ನಾವು ಮಾಡೋದು ಸರಿಯಲ್ಲಪ್ಪ. ಕೋಪಿಸಿಕೊಂಡಿಯ ಗೌಡ, ಇದೇ ಬಡವರಿಗೆ ಶ್ರೀಮಂತರು ವ್ಯತ್ಯಾಸ. ಇನ್ನು ಒಂದು ಸಾರಿ ಒಂದು ತಂಡಕ್ಕೆ ಬಂದರೆ ನಿನ್ನ ರುಂಡ ಮಂಡ ಬೇರೆ ಪಡಿಸೋದು ಸರ್. ಯಜಮಾನ್ರೆ ಹೋಗೋಣ. ಲೇ ಪರಶುರಾಮ, ಇವನನ್ನು ಕರೆದುಕೊಂಡು ಹೊರಟರೆ ಇವನನ್ನು ತೆಗೆದುಕೊಂಡು ಸಾಲ ನೀನು ಕೊಡ್ತೀವೋ ಇಲ್ಲ ನಿಮ್ಮ? ಏ ಗೌಡ, ಮುಂದೆ ಮಾತನಾಡಬೇಡ. ತೆಗೆದುಕೋ ನಿನ್ನ 10,000 ಹಣಗಳನ್ನು. ಇವನ್ ಯಾವ ಸೂರನಿರಬೇಕು? ಕಣ್ಣು ಕೋಲು ಮಿಂಚು, ಮಾತು ಮಸ್ತರ, ದೇಹ ಒಂಟಿ ಸಲಗ. ಇದನ್ನೆಲ್ಲ ನೋಡಿದರೆ ಯಾರೋ ಸೂರ್ಯವಂಶದಲ್ಲಿ ಹುಟ್ಟಿರಬಹುದೇ. ಯಾರಾದರೇನು, ನನಗೆ ಹಣ ಬಂದಿತ್ತಲ್ಲ ಅಷ್ಟೇ ಸಾಕು. ತಂಗಿ ರೇಣುಕಾ, ಯಾಕನ್ನ ತೆಗೆದುಕೋ ಈ ಹಣ. ಎಷ್ಟಿದೆವೆಂದು ಎಣಸಮ್ಮ. ಬಬಲಾಜಿ ಹೊಲದಿಂದ ಬಂದ ನಂತರ ಅವನ ಕೈಯಲ್ಲಿ ಕೊಡು. ಅವನು ಬ್ಯಾಂಕಿಗೆ ಹೋಗಿ ಕಟ್ಟಿ ಬರ್ತಾನೆ. ನನಗೆ ಬೇರೆ ಕೆಲಸಿದೆ, ಹೊರಗಡೆ ಹೋಗಿ ಬರ್ತೇನೆ. ಸರಿ ಅಣ್ಣ. ಪರಶುರಾಮ. ಯಾವ ಪರಶುರಾಮ? ಪರಶುರಾಮ ಹಾಲಿಯಾ ಜಮದಗ್ನಿ. ಏನು ಜಮದಗ್ನಿ? ನೀನಾ? ಹೌದು ರೇಣುಕಾ, ನಾನೇ ನಿನ್ನ ಪ್ರೀತಿಯ ಜಮದಗ್ನಿ. ಜಮದಗ್ನಿ, ಏನಿದು ನಿನ್ನ ವೇಷ? ಅದನ್ನೆಲ್ಲ ಹೇಳಲಿಕ್ಕೆ ಈಗ ಟೈಮ್ ಇಲ್ಲ.
ನಿನ್ನ ಮದರ ಕಡದಿಂದ ಬರಲಿ ಒಂದು ಇಂಪಾದ ಗೀತೆಯನ್ನು. ದೊರೆಗಳ ಮಾತು ಮೀರುವುದೇನ್ರಿ, ನಿಮ್ಮ ಇಷ್ಟದಂತೆ ಆಗ್ಲಿ. ನೀನೇನೆ ನೀನೇನೆ ಈ ಜನ್ಮದ ಕಲ್ಪನೆ ನೀನೇನೆ ನೀನೇನೆ ನೀನೇ ತಾನೇ ಈ ಜನ್ಮದ ಕಲ್ಪನೆ ನನ್ನ ಉಸಿರಾಣಿ ನನ್ನ ಜಗನಿ ಎಂದಿಗೂ ಎಂದಿಗೂ ನೀ ನಂಗೆ ನೀನೇನೆ ನೀನೇನೆ ನೀನೇ ತಾನೇ ಈ ಜನ್ಮದ ಕಲ್ಪನೆ. ಹಾಯಾಗಿದ್ದೆ ನೋಡಿ ಅದ್ಭುತ ಹಾಳಾಗೋದೆ ನಿನ್ನನ್ನು ನಾನು ಓದುತ್ತ ನಿಂಗೊತ್ತೇ ನಿನ್ನಂತೆ ಎಲ್ಲೂ ಓ ದೇವತೆ ನನ್ನ ಉಸಿರಾಣಿ ನನ್ನ ಜಗನಿ ನನ್ನ ಉಸಿರಾಣಿ